ಬೆಟ್ಟದ ತುದಿಯ ಮೇಲೆ ಬಂದ ಮೇಲೆ ಸಮತಟ್ಟಾದ ಪ್ರದೇಶ ಐತೆ ಅಂತ ಹೇಳಿದೆ. ಸೊ ಸಾಕಷ್ಟು ಇಲ್ಲಿ ಮನೆಗಳು ಸಹ ಇಲ್ಲಿ ಕಾಣ್ಬೋದು. ಆಗಿನ ಕಾಲದಲ್ಲಿ ಇಲ್ಲಿ ಜನರು ವಾಸವಾಗಿದ್ದರು. ಮನೆಗಳನ್ನು ನಿರ್ಮಿಸಿಕೊಂಡು ಸುಸಜ್ಜಿತವಾಗಿ ಕಲ್ಲಿನ ಮನೆಗಳನ್ನು ನಿರ್ಮಿಸಿಕೊಂಡು ಇಲ್ಲಿ ವಾಸವಾಗಿದ್ದರೇನೋ ಎಂದನಿಸುತ್ತದೆ. ನೀವು ನೋಡ್ಬೋದು ಯಾವ ಥರ ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡು ಇಲ್ಲಿ ಜನರು ವಾಸವಾಗಿದ್ದರು. ತದನಂತರ ಈ ಪ್ರದೇಶವನ್ನು ಬಿಟ್ಟು ಕೆಳಗಡೆ ವಾಸ ಮಾಡ್ತಿರ್ಬೋದು, ಅಥವಾ ಬೇರೆ ಜನರು ಬಂದು ಈ ಊರಿನ ಕೆಳಗಡೆ ನೆಲೆ ನಿಂತಿರ್ಬೋದು. ಅವುಗಳನ್ನು ನೀವು ನೋಡ್ಬೋದು. ವಾಸವಾಗಿರ್ತಕ್ಕಂಥ ಜನರು ಎಷ್ಟೊಂದು ವಿಶಾಲವಾಗಿರ್ತಕ್ಕಂಥ ಮನೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಅಂದರೆ, ಇದೊಂದು ರೂಮು, ಅದೊಂದು ರೂಮು. ಸೊ ಇದು ಹಾಲ್ ಅನಿಸುತ್ತೆ, ಇದೆಲ್ಲ ಹಾಲು. ಆಮೇಲೆ ಇದು ಸಂಪೂರ್ಣವಾಗಿ 4 ರೂಮಿನ ಮನೆ ಥರ ಕಾಣುತ್ತೆ. ಸೊ ಬೆಡ್ರೂಮು, ಹಾಲು, ಕಿಚನು, ಆಮೇಲೆ ಟಾಯ್ಲೆಟ್ ಸಹ ನಿರ್ಮಾಣ ಮಾಡಿದ್ದರೇನೋ ಅಂತ ಗೊತ್ತಾಗುತ್ತೆ ಇದರ ವಿನ್ಯಾಸಗಳನ್ನು ನೋಡಿದರೆ. ಇಷ್ಟೊಂದು ವಿಶಾಲವಾಗಿರ್ತಕ್ಕಂಥ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ಇಲ್ಲಿ ವಾಸವಾಗಿದ್ದರೆ ಅಂದರೆ ಅವರ ಜೀವನ ತುಂಬ ಉತ್ತಮವಾಗಿತ್ತು ಎಂದು ನಮಗನಿಸುತ್ತದೆ. ನೀವು ಸಹ ಆ ಮನೆಗಳ ಪಳಿಯುಳಿಕೆ ಅವಶೇಷಗಳನ್ನು ಕಾಣ್ಬೋದು. ಈಗ ಮಾತ್ರ ಏನೂ ಇಲ್ಲದೆ ಹಾಳು ಬಿದ್ದೋಗ್ಯದ. ಸೊ ಇಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಮುಟ್ಟಗಲ್ ಗ್ರಾಮದಲ್ಲಿ ಇಷ್ಟೊಂದು ಪುರಾತನ ಕುರುಗಳು ಸಿಗ್ತಾವಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಬಟ್ ಇವತ್ತು ಬಂದಮೇಲೆ ಇಷ್ಟೆಲ್ಲ ಕುರುಗಳು ಸಿಗ್ತಾಯಿವೆ.